ಯಾವ ಹೂವು ಯಾರ ಮುಡಿಗೋ ಭಾಗ 227. ವಿಕ್ರಮ್ ದೂರ ನಿಂತು ಸಾನ್ವಿಯನ್ನು ಗಮನಿಸುತ್ತಿರುತ್ತಾನೆ. ಅವನ ಮುಖದಲ್ಲಿ ಸಾನ್ವಿ ಈಗಲಾದರೂ ತಡೆಯುತ್ತಾಳಾ, ಇಲ್ಲ ನಿಜವಾಗಿಯೂ ಸಹಿ ಮಾಡುತ್ತಾಳಾ ಎಂಬ ಆತಂಕ ಅವನಲ್ಲೂ ಶುರುವಾಗುತ್ತದೆ. ಸಾನ್ವಿ ಪೆನ್ನು ಹಿಡಿದು ಸಹಿ ಮಾಡಲು ಹೋಗುತ್ತಾಳೆ. ಸಾನ್ವಿ ಸಹಿ ಮಾಡಲು ಒಪ್ಪಿದಾಗ ಆತಂಕವಾದರೂ ತೋರಿಸಿಕೊಳ್ಳದೆ, ನೋಡು ಸಾನ್ವಿ, ನೀನು ಹೇಳಿದಂತೆ ಎಲ್ಲಾ ಪೇಪರ್ಸ್ ತಂದಿದ್ದೀನಿ, ಇಲ್ಲಿ ಸಹಿ ಮಾಡು. ನಮ್ಮಿಬ್ಬರ ಈ ಮೌನದ ಹೋರಾಟ ಇಂದಿಗೆ ಕೊನೆಯಾಗಲಿ. ನಿನಗೂ ನಿನ್ನ ಆಟ ಮುಖ್ಯ, ಹಾಗೂ ನಾನು ಅಂದುಕೊಂಡದ್ದೇ ಆಗಬೇಕು. ನಾನು ಇಲ್ಲಿಂದ ಹೋದ್ರೆ ನಿನಗೆ ಈ ಮನೆಯಲ್ಲಿ ಫುಲ್ ಫ್ರೀಡಮ್ ಸಿಗತ್ತೆ, ನನ್ನ ಕಿರಿಕಿರಿ ಇರಲ್ಲ. ಸಾನ್ವಿ ಕೈಗಳಿಂದ ಪೇಪರ್ ಹಿಡಿದು, ಸರ್ ಎಲ್ಲಿ ಸಹಿ ಮಾಡಬೇಕು? ವಿಕ್ರಮ್ ಹತ್ತಿರ ಬಂದು ಅವಳ ಕಣ್ಗಳನ್ನು ನೇರವಾಗಿ ನೋಡುತ್ತಾ, ಮನಸ್ಸಿನಲ್ಲಿ ನಾಟಕ ಮಾಡ್ತಿದ್ಯಾ ಅಥವಾ ನಿಜವಾಗ್ಲೂ ಹೇಳ್ತಿದ್ಯಾ? ನಿನ್ನ ಪ್ರೀತಿ ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ? ಗೊತ್ತಿದೆ ಸಾನ್ವಿ, ನಿನ್ನ ಪ್ರತಿ ನಡೆಯಲು ಆ ಪ್ರೀತಿ ಇದ್ದು ಕಾಣಿಸುತ್ತಿದೆ. ಆದರೆ ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ? ಯಾಕೆ ಈ ಸುಳ್ಳಿನ ಮರೆಮಾಚುವಿಕೆ? ನೀನು ಒಂದು ಸಲ ಪ್ರೀತಿ ಒಪ್ಪಿಕೊಂಡು ಹೋಗಬೇಡಿ ಎಂದು ಹೇಳು. ಸಾನ್ವಿ ದಿಢೀರ್ ಎಂದು ದೃಢವಾಗಿ ನಿರ್ಧಾರ ಮಾಡಿದವಳಂತೆ ನಟಿಸುತ್ತಾ ಗದ್ಗದಿತ ಕಂಠದಲ್ಲಿ, ನೀವು ಹೋಗುವುದರಿಂದಲೇ ನಿಮಗೆ ಖುಷಿ ಸಿಗುತ್ತದೆ ಎನ್ನುವುದಾದರೆ ನಿಮ್ಮನ್ನು ತಡೆಯುವಷ್ಟು ಸ್ವಾರ್ಥಿಯಲ್ಲ ಸರ್. ನಿಮಗೆ ನಾನು ಹತ್ತಿರವಿದ್ದರೆ ಕಿರಿಕಿರಿ ಅನ್ನಿಸುವುದಾದರೆ, ನನ್ನ ಇರುವಿಕೆಯೇ ನಿಮಗೆ ಬೇಡವಾಗಿದ್ದರೆ ಈ ಪೇಪರ್ ಮೇಲೆ ಸಹಿ ಮಾಡುವುದು ನನಗೆ ಕಷ್ಟವೇನಲ್ಲ. ನನ್ನ ಸ್ವಾರ್ಥಕ್ಕಿಂತ ನಿಮ್ಮ ಸಂತೋಷವೇ ದೊಡ್ಡದು. ಈಗೋ ಸಹಿ ಮಾಡುತ್ತಿದ್ದೇನೆ. ಪೇಪರ್ ಮೇಲೆ ಪೆನ್ನು ಇಡುತ್ತಾಳೆ. ವಿಕ್ರಮ್ ಮನಸ್ಸಿನಲ್ಲೇ ಗಾಬರಿಯಿಂದ, ಇದೇನಿದು? ಸಾನ್ವಿ ನಿಜವಾಗಿಯೂ ಸಹಿ ಮಾಡುತ್ತಿದ್ದಾಳಾ? ಒಂದು ಸಲ ತಡೆಯುತ್ತಾಳೆ, ಹೋಗಬೇಡಿ ಎಂದು ಬಾಯಿ ಬಿಟ್ಟು ಕೇಳುತ್ತಾಳೆ ಅಂದುಕೊಂಡರೆ ಪೇಪರ್ ಮೇಲೆ ಇಟ್ಟಿದ್ದಾಳಲ್ಲ, ಅಯ್ಯೋ ನನ್ನ ಪ್ಲಾನ್ ಉಲ್ಟಾ ಹೊಡುತ್ತಿದೆಯೇ ಎಂದು ಯೋಚಿಸುತ್ತಾನೆ. ಸ್ವರ್ಣ ಅಳುವ ನಾಟಕ ಮಾಡುತ್ತಾ, ಸಾನ್ವಿ ಬೇಡಮ್ಮ, ಯೋಚನೆ ಮಾಡು. ಒಂದು ಸಲ ಸಹಿ ಮಾಡಿದರೆ ಮರಳಿ ಪಡೆಯೋಕೆ ಆಗಲ್ಲ. ಸಾನ್ವಿ, ಇಲ್ಲ ಸ್ವರ್ಣ, ನಾನು ಅವರ ದಾರಿಗೆ ಅಡ್ಡ ಬರಲ್ಲ. ವಿಕ್ರಮ್ ಸರ್ ಅವರ ಹೊಸ ಜೀವನಕ್ಕೆ ಶುಭವಾಗಲಿ. ಸಾನ್ವಿ ಮೊದಲ ಅಕ್ಷರ ಬರೆಯಲು ಹೋಗುತ್ತಿದ್ದಂತೆ ವಿಕ್ರಮ್ ತಡೆಯಲಾರದೆ ಕಿರುಚುತ್ತಾನೆ. ವಿಕ್ರಮ್, ನಿಲ್ಲಿಸು ಸಾನ್ವಿ. ಎಲ್ಲರೂ ದಿಗ್ಭ್ರಮೆಯಿಂದ ಅವನನ್ನು ನೋಡುತ್ತಾರೆ. ವಿಕ್ರಮ್ ವೇಗವಾಗಿ ಬಂದು ಅವಳ ಕೈಯಿಂದ ಪೇಪರ್ ಕಿತ್ತುಕೊಳ್ಳುತ್ತಾನೆ. ಅವನ ಕಣ್ಣಲ್ಲೂ ನೀರು ಇದೆ. ವಿಕ್ರಮ್ ಸಿಟ್ಟಿನಿಂದ ಮತ್ತು ಗಾಬರಿಯಿಂದ, ನಿನ್ಗೇನು ಬುದ್ಧಿ ಇಲ್ವಾ? ನಾನು ಹೇಳಿದ ತಕ್ಷಣ ಸಹಿ ಮಾಡೋದಾ? ಅಷ್ಟು ಸುಲಭಾನ ನಮ್ಮ ಸಂಬಂಧ ಮುರಿಯೋದು? ಶಾಂತವಾಗಿ, ನೀವೇ ಅಲ್ವಾ ಕೇಳಿದ್ದು, ಈಗ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ದೀರಾ ಸರ್? ವಿಕ್ರಮ್ ತಬ್ಬಿಬ್ಬಾಗಿ, ಅದು ಬಂದು ನಾನು ಸುಮ್ನೆ ಪರೀಕ್ಷೆ ಮಾಡ್ತಿದ್ದೆ ಅಷ್ಟೇ. ನೀನು ಇಷ್ಟೊಂದು ಸೀರಿಯಸ್ ಆಗಿ ಸಹಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯನ್ನು ಪರೀಕ್ಷಿಸಲು ಹೋಗಿ ತಾನೇ ಸಿಕ್ಕಿ ಬೀಳುತ್ತೇನೆ ಎಂದು ವಿಕ್ರಮ್ ಊಹಿಸಿರಲಿಲ್ಲ. ಅವನು ಮನೆಯವರ ಮುಂದೆ ಮುಜುಗರಕ್ಕೀಡಾಗುತ್ತಾನೆ. ವಿಕ್ರಮ್ ಸಾನ್ವಿಯ ಕೈಯಿಂದ ಪೇಪರ್ ಕಿತ್ತುಕೊಂಡಾಗ ಸಾನ್ವಿ ಮುಗುಳ್ನಗುತ್ತಾಳೆ. ರಾಮು ನಗುತ್ತಾ, ಅಂದ್ರೆ ನಮ್ಮ ವಿಕ್ರಮ್ ಸರ್ ಅವರು ಇಷ್ಟೊತ್ತು ಹಾರಾಡ್ತಿದ್ದು ಯಾರದೋ ಡೈವರ್ಸ್ ಪೇಪರ್ ತೋರಿಸಿನಾ? ವಿದೇಶಕ್ಕೆ ಹೋಗ್ತೀನಿ, ಡೈವರ್ಸ್ ಕೊಡ್ತೀನಿ ಅನ್ನೋದೆಲ್ಲ ಕೇವಲ ರಿಹರ್ಸಲ್ ಅಷ್ಟೇನಾ? ವಿಕ್ರಮ್ ತಬ್ಬಿಬ್ಬಾಗಿ ತಲೆ ಕೆರೆದುಕೊಳ್ಳುತ್ತಾ, ಅದು ಅಪ್ಪ, ನಾನು ಸಾನ್ವಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೇ. ಅವಳು ಇಷ್ಟು ಬೇಗ ಸಹಿ ಮಾಡೋಕೆ ರೆಡಿ ಆಗ್ತಾಳೆ ಅಂತ ಗೊತ್ತಿರಲಿಲ್ಲ. ರಾಮು, ಲೋ ಮಗ್ನೆ, ಸಾನ್ವಿಗೂ ನಿನ್ನ ಬುದ್ಧಿ ಗೊತ್ತಿದೆ ಕಣೋ, ಅದಕ್ಕೆ ಅವಳು ಈ ಮಾಡೋ ತರ ನಟಿಸಿ ನಿನ್ನ ಬಾಯಿ ಬಿಡಿಸಿದಳು. ಈಗ ನೋಡು ಯಾರ ಪ್ಲಾನ್ ಯಾರಿಗೆ ಉಲ್ಟಾ ಹೊಡಿತಿದೆ ಅಂತ. ಸ್ವರ್ಣ ನಿಟ್ಟುಸಿರು ಬಿಡುತ್ತಾ ಜೀವಾನೇ ಹೋದಂತಾಗಿತ್ತು. ವಿಕ್ರಮ್ ಸಾನ್ವಿಯನ್ನ ಪರೀಕ್ಷಿಸೋಕೆ ಇಷ್ಟು ದೊಡ್ಡ ನಾಟಕ ಆಡ್ಬೇಕಿತ್ತ? ನೋಡು ಪಾಪ ಎಷ್ಟು ಎದರಿದ್ದಳು. ವಿಕ್ರಮ್ ಸಾನ್ವಿಯ ಕಡೆ ನೋಡಿ ಮೆಲ್ಲಗೆ, ಸಾನ್ವಿ, ನಿನಗೆ ಮೊದಲೇ ಗೊತ್ತಿತ್ತಾ ಇದೆಲ್ಲ ನಾಟಕ ಅಂತ? ಚೇಷ್ಟೆಯಿಂದ ವೀಸಾ ಕನ್ಫರ್ಮ್ ಆಗಿದೆ ಅಂತ ಖಾಲಿ ಫೈಲ್ ತೋರಿಸುವಾಗಲೇ ನನಗೆ ಸಂಶಯ ಬಂದಿತ್ತು ಸರ್. ಅಷ್ಟಕ್ಕೂ ನೀವು ಸ್ವರ್ಣರಾಮುನ ಬಿಟ್ಟು ಒಂದು ದಿನ ಇರೋಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲವಾ? ರಾಮು ಜೋರಾಗಿ ನಗುತ್ತಾ, ನೋಡಿದ್ಯಾ ಮಗನೆ, ನಿನಗಿಂತ ಸಾನ್ವಿ ಒಂದು ಹೆಜ್ಜೆ ಮುಂದಿದ್ದಾಳೆ. ಇನ್ಮೇಲಾದ್ರೂ ಇಂಥ ಸೀಕ್ರೆಟ್ ಪ್ಲಾನ್ ಹಾಕೋ ಮೊದಲು ನಮ್ಮ ಹತ್ತಿರ ಒಂದು ಮಾತು ಕೇಳು, ಇಲ್ಲದಿದ್ದರೆ ಹೀಗೆ ಮಕಾಡೆ ಮಲಗಬೇಕಾಗುತ್ತೆ. ವಿಕ್ರಮ್ ಸೋಲೊಪ್ಪಿಕೊಂಡವನಂತೆ, ಸರಿ ಬಿಡಿ, ಈ ಸಲಕ್ಕೆ ಸಾನ್ವಿ ಗೆದ್ದಿದ್ದಾಳೆ ಎಂದ. ರಾಮು ಸ್ವರ್ಣಾಳ ಕಡೆ ನೋಡಿ ಕಣ್ಸನ್ನೆ ಮಾಡಿ ಅಲ್ಲಿಂದ ಹೊರಗೆ ಹೋಗುತ್ತಾನೆ. ರಾಮುವಿನ ಉದ್ದೇಶ ಅರ್ಥ ಮಾಡಿಕೊಂಡ ಸ್ವರ್ಣ ಕೂಡ ತಾವು ಇನ್ನೂ ಅಲ್ಲಿರುವುದು ಸರಿಯಲ್ಲ ಎನಿಸಿ ಮೌನವಾಗಿ ಹೊರಗೆ ಹೋಗುತ್ತಾಳೆ. ಸಾನ್ವಿ ಪೇಪರ್ ತೆಗೆದು ಸಹಿ ಮಾಡಲು ಮುಂದಾದಾಗ ಪೇಪರ್ನ ಒಳಗಿಂದ ಕೆಳಗೆ ಬಿದ್ದಿದ್ದ ಮತ್ತೊಂದು ಸಣ್ಣ ಚೀಟಿ ಕಾಣಿಸುತ್ತದೆ. ಅವಳು ಅದನ್ನು ಎತ್ತಿಕೊಂಡು ಬಿಡಿಸಿ ಓದುತ್ತಾಳೆ. ಅದರಲ್ಲಿ, ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆ ಸಾನ್ವಿ, ಇದು ಕೇವಲ ನಿನ್ನ ಪ್ರೀತಿ ಪರೀಕ್ಷೆ ಎಂದು ಬರೆದಿರುತ್ತದೆ. ಸಾನ್ವಿ ದಿಗ್ಭ್ರಮೆಯಿಂದ ವಿಕ್ರಮ್ನತ್ತ ನೋಡುತ್ತಾ, ಇದೇನು ಸರ್, ಇದೆಲ್ಲ ಕೇವಲ ನಾಟಕನ? ನನ್ನ ಮನಸ್ಸಿನ ಜೊತೆ ಆಟ ಆಡುತ್ತಿದ್ದೀರಾ? ಇದು ಏನು ತಿಳಿಯದವಳಂತೆ ನಟಿಸುತ್ತಾಳೆ. ವಿಕ್ರಮ್ ಗಂಭೀರವಾಗಿ ಅವಳ ಹತ್ತಿರ ಬಂದು, ನಾಟಕ ಮಾಡಿ ನಿನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೇಳುತ್ತೀಯಾ ಅಂತ ಅಂದುಕೊಂಡೆ, ಆದರೆ ನೀನು ನಿನ್ನ ಪ್ರೀತಿ ಹೇಳದೆ ಇಲ್ಲೂ ಕೂಡ ನನ್ನ ನೆಮ್ಮದಿ ಮತ್ತು ಸುಖವನ್ನೇ ಬಯಸಿದೆ. ಕಣ್ಣಲ್ಲಿರೋ ನೀರು, ನಿನ್ನ ಕೈಯ ನಡುಕ ಎಲ್ಲವನ್ನೂ ಹೇಳುತ್ತಿದೆ. ಈ ಡೈವರ್ಸ್ ಪೇಪರ್ ಕೇವಲ ಕಾಗದದ ತುಂಡು ಅಷ್ಟೇ. ಚೀಟಿಯಲ್ಲಿರುವುದು ನನ್ನ ಹೃದಯದ ಮಾತು. ಸಾನ್ವಿ ಅಳುತ್ತಾ, ಇಷ್ಟು ದೊಡ್ಡ ಸುಳ್ಳು ಹೇಳಬೇಕಿತ್ತ? ನಾನು ಎಷ್ಟು ಹೆದರಿ ಹೋಗಿದ್ದೆ ಗೊತ್ತಾ? ಅವಳ ಕಣ್ಣೀರು ಒರೆಸುತ್ತಾ, ಹೆದರಿಸುವ
ಉದ್ದೇಶ ನನಗಿರಲಿಲ್ಲ ಸಾನ್ವಿ, ಆದರೆ ನಿನ್ನ ಮುಂದೆ ನಾನು ಕರಗಿ ಹೋಗಿದ್ದೇನೆ. ಈಗ ಹೇಳು, ನನ್ನನ್ನು ಬಿಟ್ಟು ಇರುತ್ತೀಯಾ? ಸಾನ್ವಿ ಏನು ಹೇಳದೆ ತಲೆ ತಗ್ಗಿಸುತ್ತಾಳೆ. ಸಾನ್ವಿಯ ಪ್ರೀತಿಯನ್ನು ಪರೀಕ್ಷಿಸಲು ಹೋಗಿ ತಾನೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ವಿಕ್ರಮ್. ಮಾತು ಮುಂದುವರಿಸಿದ ವಿಕ್ರಮ್, ಸಾನ್ವಿ ಹೋಗಬೇಡಿ ಅಂತ ಕೇಳೋಕೆ ನಿನ್ನ ಅಹಂ ಅಡ್ಡ ಬರ್ತಿತ್ತ? ನೀನು ಸಹಿ ಮಾಡ್ತೀನಿ ಅಂತ ಮನಸಾರೆ ಹೇಳ್ತಿಲ್ಲ, ಆದ್ರೆ ನೀನು ನನ್ನ ಸುಖಕ್ಕಾಗಿ ನಿನ್ನ ಪ್ರೀತಿಯನ್ನೇ ತ್ಯಾಗ ಮಾಡಲು ಸಿದ್ಧವಾದೆಯಲ್ಲ, ಅಷ್ಟು ಸಾಕು ನನಗೆ. ನಾನು ಎಲ್ಲಿಗೂ ಹೋಗಲ್ಲ, ನಿನ್ನನ್ನು ಬಿಟ್ಟು ಹೋಗಲು ನನ್ನಿಂದ ಸಾಧ್ಯವೂ ಇಲ್ಲ. ನೀನು ಪೆನ್ನನ್ನು ಪೇಪರ್ ಮೇಲೆ ಇಟ್ಟ ಕೂಡಲೇ ನನಗೆ ಏನೋ ಒಂಥರ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಯ್ತು. ಅದಕ್ಕೆ ಪೇಪರ್ ಕಿತ್ಕೊಂಡೆ ಅಷ್ಟೇ. ನಿಜವಾಗ್ಲೂ ಸೈನ್ ಮಾಡ್ತೀಯಾ ಅಂತ ಯಾರು ಅಂದ್ಕೊಂಡಿದ್ರು? ಸಾನ್ವಿ ನಗು ತಡೆಯುತ್ತಾ, ನಾನು ಸೈನ್ ಮಾಡ್ತೀನಿ ಅಂತ ನಿಮ್ಗೆ ಭಯ ಆಯ್ತಾ ಸರ್? ದೇಶಕ್ಕೆ ಹೋಗೋ ಪ್ಲಾನ್ ಏನಾಯ್ತು? ಕನ್ಫರ್ಮ್ ಆಗಿದೆ ಅಂದಿದ್ರಲ್ಲ. ವಿಕ್ರಮ್ ಸಾನ್ವಿ ಹತ್ತ ತಿರುಗಿ, ಸರಿ ಬಿಡು, ನೀನೇ ಗ್ರೇಟ್. ಆದ್ರೆ ಸಾನ್ವಿ, ನೀನು ನಿಜವಾಗ್ಲೂ ನಾನು ಹೋಗ್ತೀನಿ ಅಂದಾಗ ಒಂದು ಹನಿ ಕಣ್ಣೀರು ಹಾಕಿಲ್ಲ. ನಿಮ್ಗೆ ನಾನು ಹೋಗೋದು ಇಷ್ಟ ಇತ್ತು ಅಂತ ತಾನೇ ಅರ್ಥ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನು ಹೋಗುತ್ತೇನೆ ಅಂದಾಗ ನಿಜವಾಗ್ಲೂ ಬೇಜಾರಾಗಿರ್ಲಿಲ್ಲ ಅಂದ್ರು. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಟಿಸಬೇಕಿತ್ತು ಅಲ್ವಾ ಎಂದವನು ನಂತರ ಮನಸ್ಸಲ್ಲಿ, ಸಾನ್ವಿ ನಿನ್ನ ಈಗೆಲ್ಲ ಪ್ರೀತಿಯ ಮುಂದೆ ನಾನು ಸೋತಿದ್ದೇನೆ, ಆದ್ರೆ ಸಾನ್ವಿ ನೀನು ಇನ್ನೂ ನನಗೆ ಪ್ರೀತಿಸ್ತೀನಿ ಅಂತ ಬಾಯಿ ಬಿಟ್ಟು ಹೇಳಿಲ್ಲ. ಹೇಳೋವರೆಗೂ ನಾನು ಬಿಡಲ್ಲ. ಸಾನ್ವಿ ಮನಸ್ಸಲ್ಲಿ ಅಳುತ್ತಿರಲಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ವಿಕ್ರಮ್ ಸರ್, ಆದ್ರೆ ನೀವು ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂದಾಗ ಒಳಗೊಳಗೆ ಕುಸಿದು ಹೋಗಿದ್ದೆ. ಯಾವಾಗ ನೀವು ಮಾಡ್ತಿರೋದು ನಾಟಕ ಅಂತ ಗೊತ್ತಾಯ್ತೋ ಆಗ್ಲೇ ನಿಮ್ಮನ್ನ ಆಟ ಆಡಿಸ್ಬೇಕು ಅಂತ ನಾನು ನಾಟಕ ಮಾಡಿದೆ. ನಿಮ್ಮ ನಾಟಕ ನೋಡಿ ನನಗೆ ನಗು ಬರ್ತಿತ್ತು, ಆದ್ರೆ ನೀವು ಅಷ್ಟೊಂದು ಸೀರಿಯಸ್ ಆಗಿ ಹೊಡಿತಾ ಇದ್ರೆ ಯಾರಿಗೆ ತಾನೇ ನಂಬಬೇಕು ಅನಿಸಲ್ಲ. ಅದಕ್ಕೆ ನಾನು ನಂಬಿದ ಹಾಗೆ ನಾಟಕ ಮಾಡಿದೆ. ಸಾನ್ವಿ ವಿಕ್ರಮ್ನನ್ನು ಕುರಿತು ಯಾರ ಮುಂದೆ ನಟಿಸಬೇಕು ಸರ್? ನನ್ನನ್ನು ನೋಡಿದ್ರೆ ಕೋಪ ಮಾಡ್ಕೊಳ್ಳೋ ನಿಮ್ಮ ಮುಂದೇನಾ? ಪ್ಲಾನ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು. ಹೀಗೆ ಅರ್ಧದಲ್ಲೇ ಸಿಕ್ಕಿ ಬೀಳಬಾರದಿತ್ತು. ವಿಕ್ರಮ್ ಮನಸ್ಸಿನಲ್ಲೇ, ಅಯ್ಯೋ ರಾಮ, ಇವಳ ಹತ್ತಿರ ಇನ್ಮೇಲೆ ಯಾವುದೇ ಪ್ಲಾನ್ ವರ್ಕ್ ಆಗಲ್ಲ ಅನ್ಸತ್ತೆ. ಅಂದ್ರೆ ಇದೇ ಇರಬೇಕು. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ನನ್ ಮೇಲೆ ಪ್ರೀತಿ ಇದೆ ಅಂತ ಮಾತ್ರ ಹೇಳಿಲ್ಲ. ಯಾಕೆ? ನನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಅದನ್ನು ಒಪ್ಪಿಕೊಳ್ತಿಲ್ಲ ಅಂದ ಮೇಲೆ ನಾನು ಮಾಡೋ ಪ್ರಯತ್ನ ಎಲ್ಲ ವ್ಯರ್ಥ. ಸಾನ್ವಿ ಕೂಡ ಮನಸ್ಸಲ್ಲಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳೋದು? ನನ್ಗೆ ಆ ವಿಷಯ ಹೇಳೋಕೆ ಮುಜುಗರ. ಸಣ್ಣ ನಗುವನ್ನು ಅದು ಮಿಟ್ಟುಕೊಂಡು ಮತ್ತೆ ಮನಸ್ಸಿನಲ್ಲಿ ಪ್ರೀತಿ ಇದೆ, ಆದ್ರೆ ಇದೆ ಅಂತಾನೂ ಹೇಳ್ವಲ್ಲ. ಮೌನ ಅಂದ್ರೆ ಒಪ್ಪಿಗೆ ಅಂತ ಅಲ್ಲ, ಇಷ್ಟ ಇಲ್ಲ ಅಂತಾನೂ ಆಗಬಹುದು. ಸಾನ್ವಿ ವಿಕ್ರಮ್ನನ್ನು ಕುರಿತು, ಸರ್, ಈ ಕಾಗದದ ಮೇಲೆ ಸಹಿ ಮಾಡಿದ ತಕ್ಷಣ ನಮ್ಮ ಸಂಬಂಧವನ್ನು ಅಳಿಸಿ ಹಾಕಲು ಸಾಧ್ಯವಾ ಎಂದವಳು ಮಾತು ನಿಲ್ಲಿಸಿ ರೂಮ್ನಿಂದ ಹೊರಗೆ ಹೋಗುತ್ತಾಳೆ. ವಿಕ್ರಮ್ ಅವನಿಗೆ ತಿಳಿದ ಸತ್ಯವನ್ನು ಸಾನ್ವಿ ಬಾಯಿಯಿಂದ ಬೇಕು ಎಂದು ಅವನ ಮನಸ್ಸು ಹಾತೊರೆಯುತ್ತಿತ್ತು. ಮನಸ್ಸಲ್ಲಿ ಅಗಾಧ ಪ್ರೀತಿ ಇಟ್ಟುಕೊಂಡು ದ್ವೇಷದ ಮುಖವಾಡ ಹಾಕಿಕೊಂಡಿದ್ದ ಸಾನ್ವಿ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಿದ್ದಳು ಎಂದು ನೆನೆಸಿಕೊಂಡಾಗ ಅವನಿಗೆ ಎದೆಯಲ್ಲಿ ನೋವಿನ ಸುಳಿ ಕಾಣುತ್ತಿತ್ತು. ಕಿಚನ್ ನಲ್ಲಿ ತಾನೇ ಕಾಫಿ ಮಾಡುತ್ತಾ ವಿಕ್ರಮ್ ಮನಸ್ಸಿನಲ್ಲಿಯೇ, ಸಾನ್ವಿ ನೀನು ಕೀ ಕೊಡಲ್ಲ ಅಂತ ಹಠ ಮಾಡ್ತಿದೀಯಾ ಅಲ್ವಾ? ಈ ವಿಕ್ರಮ್ನ ಪ್ರೀತಿ ಮುಂದೆ ನಿನ್ನ ಆ ಹಠ ಎಷ್ಟು ದಿನ ಇರುತ್ತೆ ಅಂತ ನೀನೇ ನಿನ್ನ ಬಾಯಿಂದ ಆ ಸತ್ಯ ಹೇಳ್ಬೇಕು. ಅಲ್ಲಿಯವರೆಗೆ ನಾನು ಸುಮ್ನಿರಲ್ಲ. ವಿಕ್ರಮ್ ಕಾಫಿ ಟ್ರೇ ಹಿಡಿದು ಸಾನ್ವಿ ಮಲಗಿದ್ದ ರೂಮ್ಗೆ ಬರುತ್ತಾನೆ. ಸಾನ್ವಿ ವಿಕ್ರಮ್ ಕಾಫಿ ತಂದಿದ್ದನ್ನು ನೋಡಿ ದಂಗಾಗಿ, ನೀವು ಕಾಫಿ ತಂದಿದ್ದೀರಾ? ಇದೇನು ಹೊಸ ಅವತಾರ? ವಿಕ್ರಮ್ ಸಾನ್ವಿಗೆ ಕಾಫಿ ಕೊಡುತ್ತಾ ನಗುಮುಖದಿಂದ, ಯಾಕೆ ಈ ಅವತಾರ ನಿನ್ಗೆ ಇಷ್ಟ ಇಲ್ವಾ? ನಿನ್ನ ಗಂಡ ನಿನಗಾಗಿ ಕಾಫಿ ತರೋದ್ರಲ್ಲಿ ಏನು ತಪ್ಪಿದೆ? ತಗೋ ಮೊದಲು ಇದನ್ನು ಕುಡಿ. ಸಾನ್ವಿ ಕಾಫಿ ಸಿಪ್ ಮಾಡುತ್ತಾ ಅನುಮಾನದಿಂದ, ನೀವು ಯಾಕೋ ತುಂಬಾ ಬದಲಾದ ಹಾಗೆ ಕಾಣ್ತಿದ್ದೀರಾ ಸರ್. ನಿನ್ನೆಯಿಂದ ಯಾವುದೋ ಸೀಕ್ರೆಟ್ ಸಿಕ್ಕಿರೋ ತರ ಆಡ್ತಿದ್ದೀರಾ. ವಿಕ್ರಮ್ ತಮಾಷೆಯಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಸೀಕ್ರೆಟ್ ನನ್ಗಲ್ಲ ಸಾನ್ವಿ, ಸೀಕ್ರೆಟ್ ಇರೋದು ನಿನ್ನ ಹತ್ರ ಅಂದ ಹಾಗೆ. ಸಾನ್ವಿ, ರೂಮ್ ನಲ್ಲಿ ಏನಾದ್ರೂ ನಿಧಿ ಇದ್ಯಾ? ಅಂದ್ರೆ ನೀನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ಯಾ? ನಾನು ಕೇಳಿದಾಗ ಪಟ್ಟು ಹೇಳಿಲ್ಲ ಅಂದ್ರೆ ಆತರ ಸೀಕ್ರೆಟ್ ಅಥವಾ ನಿನಗೆ ಇಷ್ಟ ಆಗೋ ತರಹದ್ದು ಅದನ್ನ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಏನಾದ್ರೂ ಮುಚ್ಚಿಟ್ಟಿದೀಯಾ? ಈ ಕಾಫಿ ಕುಡಿಯುವಾಗ ತೇಗುತ್ತಾ, ಏನೂ ಇಲ್ಲ, ಅದೆಲ್ಲ ಯಾಕೆ ನಿಮಗೆ? ನಾನು ಹೇಳಿದ್ನಲ್ಲ ಅದು ನನ್ನ ಪರ್ಸನಲ್ ಅಂತ. ವಿಕ್ರಮ್, ಓಹೋ, ಪರ್ಸನಲ್ ಅಂದ್ರೆ ಅಲ್ಲಿ ಪ್ರೀತಿ ಇರಲೇಬೇಕು ಅಲ್ವಾ? ಸರಿ ಬಿಡು, ನಾಳೆಯಿಂದ ಆ ರೂಮ್ಗೆ ನಾನೇ ಹೊಸ ಮಾಡಿಸೋಣ ಅನ್ಕೊಂಡಿದೀನಿ. ನಾನು ಕೂಡ ಅದೇ ರೂಮ್ಗೆ ಶಿಫ್ಟ್ ಆಗ್ತೀನಿ. ಸಾನ್ವಿ ಗಾಬರಿಯಿಂದ ಎದ್ದು ಕೂರುತ್ತಾ, ಇಲ್ಲ ಸರ್, ಆ ರೂಮ್ಗೆ ಯಾರೂ ಬರಬಾರದು, ಅಲ್ಲಿ ಏನು ಇಲ್ಲ. ವಿಕ್ರಮ್ ಹತ್ತಿರ ಬಂದು ಮೆಲ್ಲಗೆ, ಸಾನ್ವಿ ಸುಳ್ಳು ಹೇಳುವಾಗ ಕಣ್ಣುಗಳು ಯಾಕೆ ಅಷ್ಟು ಮಿಂಚುತ್ತಿವೆ? ನೀನು ಎಷ್ಟು ಮುಚ್ಚಿಟ್ಟರೂ ನಿನ್ನ ಹೃದಯದ ಬಡಿತ ನನ್ಗೆ ಕೇಳ್ತಾ ಇದೆ. ಹೋಗ್ಲಿ ಬಿಡು, ಈಗ ನಿನ್ನ ಆರೋಗ್ಯ ಮುಖ್ಯ. ರೆಡಿಯಾಗು, ಇವತ್ತು ನಾವಿಬ್ಬರು ಹೊರಗಡೆ ಹೋಗೋಣ. ಸಾನ್ವಿ ಆಶ್ಚರ್ಯದಿಂದ, ಹೊರಗಡೆನಾ? ಎಲ್ಲಿಗೆ? ನಿನಗೆ ಇಷ್ಟವಾದ ಜಾಗಕ್ಕೆ, ಅಥವಾ ನನ್ನನ್ನು ನೀನು ಎಲ್ಲಿ ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ಯಾ ಅಲ್ಲಿಗೆ. ಸಾನ್ವಿ ಮನಸ್ಸಿನಲ್ಲೇ, ವಿಕ್ರಮ್ ಸರ್ಗೆ ನಿಜವಾಗಿಯೂ ಏನೋ ಗೊತ್ತಾಗಿದೆ ಅನ್ಸುತ್ತೆ, ಇಲ್ಲ ಅಂದ್ರೆ ಇಷ್ಟೊಂದು ಪ್ರೀತಿಯಿಂದ ಯಾಕೆ ಮಾತಾಡ್ತಿದ್ದಾರೆ? ನಾನು
ಏನು ನನ್ನ ರಹಸ್ಯ? ಏನಾದ್ರೂ ಬಯಲಾದ್ರೆ ಇವರು ನನ್ನನ್ನ ಹೇಗೆ ನೋಡ್ತಾರೆ? ವಿಕ್ರಮ್ ಕಿಟಕಿಯ ಬಳಿ ನಿಂತು ಮುಗುಳ್ನಗುತ್ತಿದ್ದನು. ಅವನಿಗೆ ಗೊತ್ತು, ಇನ್ನು ಮುಂದೆ ಸಾನ್ವಿಯ ಪ್ರತಿ ಮೌನವೂ ಅವನಿಗೆ ಪ್ರೀತಿಯ ಗೀತೆಯಂತೆ ಕೇಳಿಸುತ್ತದೆ ಎಂದು. ವಿಕ್ರಮ್ ಅವಳ ಕೈ ಸರಿಸಿ, ಯಾಕೆ ಸಾನ್ವಿ, ನಿನ್ಗೆ ನಾನು ಇಲ್ಲ ಅಂದ್ರೆ ನೆಮ್ಮದಿ ಅಲ್ವಾ? ನನ್ನ ನೆನಪು ನಿನ್ನನ್ನ ಕಾಡಲ್ಲ. ನೆನಪುಗಳು ಕೆಲವು ದಿನ ಇರುತ್ತವೆ, ಆಮೇಲೆ ಮರೆತು ಹೋಗ್ತವೆ. ಹೊರಡೋಣ. ಸಾನ್ವಿ ಎಲ್ಲಿಗೆ ಅಂತ ಹೇಳಿ ವಿಕ್ರಮ್ ಸಾನ್ವಿ ಹತ್ತಿರ ಬಂದು ಅವಳ ಕಣ್ಣುಗಳನ್ನು ನೋಡುತ್ತಾ, ಮಾತ್ರ ಗೊತ್ತಿರೋ ಆ ಸತ್ಯನ ನನ್ನ ಜೊತೆ ಹಂಚಿಕೊಳ್ಳೋಕೆ. ಸಾನ್ವಿ, ಯಾವ ಸತ್ಯ? ವಿಕ್ರಮ್, ಯಾಕೆ ಅಷ್ಟು ಹಿಂಜರಿಕೆ ಸಾನ್ವಿ? ಭಯಾನಕವೋ ಅಥವಾ ಸುಂದರವೋ? ಅದನ್ನ ಎದುರಿಸೋಕೆ ನಾನು ರೆಡಿ ಇದ್ದೀನಿ. ಸಾನ್ವಿ ದೃಷ್ಟಿ ಬೇರೆಡೆ ತಿರುಗಿಸಿ ಸಣ್ಣ ನಗುವಿನೊಂದಿಗೆ, ಎಲ್ಲಾ ಸತ್ಯಗಳು ಎಲ್ಲರಿಗೂ ಅರ್ಥವಾಗಲ್ಲ ಸರ್. ಕೆಲವು ವಿಷಯಗಳು ರಹಸ್ಯವಾಗಿದ್ದಾಗಲೇ ಚಂದ. ಅಂದ ಹಾಗೆ ನೀವ್ಯಾಕೆ ಇದರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಾ? ವಿಕ್ರಮ್, ಯಾಕೆಂದ್ರೆ ಆ ಸತ್ಯ ನನಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಹೌದು ಸಾನ್ವಿ, ನಿನ್ನ ಆ ಸೀಕ್ರೆಟ್ ರೂಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇರಬಹುದು. ಸಾನ್ವಿ ಗಾಬರಿಯಿಂದ, ಆ ರೂಮ್ ಬಗ್ಗೆ ಯಾಕೆ ಸರ್? ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ವಿಕ್ರಮ್, ಏನೂ ಇಲ್ವಾ? ಇದ್ರೆ ಅಲ್ಲಿ ಯಾರೋ ಐ ಲವ್ ಯು ವಿಕ್ರಮ್ ಅಂತ ಗೋಡೆ ಮೇಲೆ ಬರೆದಿದ್ದಾರಲ್ಲ, ಅದ್ಯಾರು? ಸಾನ್ವಿ ಸ್ತಬ್ಧಳಾಗಿ, ಸರ್ ನೀವು ಆ ರೂಮ್ ಒಳಗಡೆ ಹೋಗಿದ್ರಾ? ವಿಕ್ರಮ್ ನಗುತ್ತಾ, ಇಲ್ಲ ಅನ್ಕೋ, ಆದ್ರೆ ಯಾರೋ ಒಬ್ಬರು ನನ್ನ ಫೋಟೋನ ದೇವರ ತರ ಪೂಜೆ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಸಾನ್ವಿ, ಅದೆಲ್ಲ ಸುಳ್ಳು. ನೀವು ಇಲ್ಲ ಸಲ್ಲದ ಊಹೆ ಮಾಡ್ಕೋಬೇಡಿ. ವಿಕ್ರಮ್, ಹೌದಾ? ಆಗಿದ್ರೆ ಕೀ ಕೊಡು, ನಾನು ನೀನು ಹೋಗೋಣ, ಆಗ ಗೊತ್ತಾಗುತ್ತೆ ಸುಳ್ಳು ಅಥವಾ ಸತ್ಯ. ಸಾನ್ವಿ, ಅದು ಧೂಳು ಇದೆ ಅಂತ ಹೇಳಿದ್ನಲ್ಲ ಸರ್, ನಿಮಗೆ ಅಲರ್ಜಿ ಆಗುತ್ತೆ ಅಂತ ಅಷ್ಟೇ. ವಿಕ್ರಮ್, ನನ್ನ ಮೇಲೆ ನಿನ್ಗೆ ಇಷ್ಟೊಂದು ಕಾಳಜಿನ ಸಾನ್ವಿ? ಅಂದ್ರೆ ನನ್ನನ್ನು ಆರಾಧಿಸೋ ನಿನ್ನ ಮನಸ್ಸು ಬಯಲಾಗುತ್ತೆ ಅನ್ನೋ ಭಯನಾ? ಸಾನ್ವಿ, ವಿಕ್ರಮ್ ಸರ್ ಪ್ಲೀಸ್ ನನ್ನನ್ನ ರೇಗಿಸಬೇಡಿ, ನಿಮಗೆ ಏನೂ ಗೊತ್ತಿಲ್ಲ. ವಿಕ್ರಮ್, ಹೌದು ಸಾನ್ವಿ, ನನ್ಗೆ ಏನೂ ಗೊತ್ತಿರ್ಲಿಲ್ಲ. ನೀನು ನನಗಾಗಿ ಮಾಡಿರೋ ತ್ಯಾಗದ ಮುಂದೆ ನಾನು ಎಷ್ಟು ಚಿಕ್ಕವನೋ ಅನ್ನೋದು ಈಗ ಅರ್ಥವಾಗ್ತಿದೆ. ಸಾನ್ವಿ ಕಣ್ಣೀರು ಹಾಕುತ್ತಾ, ನಾನು ಯಾವುದೇ ತ್ಯಾಗ ಮಾಡಿಲ್ಲ, ನಾನು ಮಾಡಿರೋದು ನನ್ನ ಕರ್ತವ್ಯ ಅಷ್ಟೇ. ವಿಕ್ರಮ್ ಅವಳ ಕೈ ಹಿಡಿದು, ಕರ್ತವ್ಯಕ್ಕೋಸ್ಕರ ಯಾರು ತನ್ನ ಪ್ರೀತಿನ ಇನ್ನೊಬ್ಬರ ಪಾಲಿಗೆ ಕೊಡಲ್ಲ ಸಾನ್ವಿ, ನೀನು ದೇವತೆ ಎಂದ. ಮುಂದೇನು ಇವರ ಪ್ರೀತಿ ಸುಖಾಂತ್ಯ ಆಗತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.